ಆ ರೈತರ ಮನೆ ದನಗಳಲ್ಲಿ ಕೆಲವು ಸಣ್ಣ ಶೋಕಿಯ ರೈತರನ್ನು ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಕಾರಣ ಇಷ್ಟೇ, ಕೆಲವರು ದೊಡ್ಡದಾಗೆ ಪೆಂಡಲ್ ಹಾಕ್ಕೊಂಡು ಲೈಟಿಂಗ್ಸ್ ಹಾಕ್ಕೊಂಡು ಮಾಡೋರು ಅಂಥ ಜಾಗಕ್ಕೂ ನಾರ್ಮಲ್ಲಿ ದನ ಮೇಯಿಸಿದ್ದೀವಿ ಚೆನ್ನಾಗಿ ಅಂತ ಅಂದ್ಬಿಟ್ಟು ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಆ ಮೇಯಿಸಿರೋರ ಮನೆಗೆ ಬಂದಾಗ ಹಾಗೆ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಣ್ಣ, ಮೊದಲನೇದಾಗಿ ನಮಸ್ಕಾರ. ನಿಮ್ಮ ಹೆಸರು, ನಿಮ್ಮೂರು, ಅಡ್ರೆಸ್ನ ತಿಳಿಸ್ರಿ. ನಮ್ದು ಆನೇಕಲ್ಲು. ಸ್ವಲ್ಪ ಗಟ್ಟಿಯಾಗಿ ಹೇಳ್ಬೇಕು. ಆನೇಕಲ್ ಅಣ್ಣ ನಮ್ಮದು. ಓಕೆ. ಮೇಡಹಳ್ಳಿ, ಮೈಸಂದ್ರದ ಹತ್ರ ಮೇಡಹಳ್ಳಿ. ನಮ್ಮ ತಾತ ಹೆಸರು ದೊಡ್ಡಬಾಯಿ ಅಂತೇಳಿ. ಓಕೆ ಅಣ್ಣ, ಎಷ್ಟು ವರ್ಷದಿಂದ ಈ ದನ ಕರುಗಳ ಒಡನಾಟ? ನಮ್ಮ ತಾತ ಕಾಲದಿಂದ ಮೇಯಿಸ್ಕೊಂಬರ್ತಾಯಿದ್ದೀರಾ. ಸೊ ಮೇಯಿಸ್ಕೊಂಬರ್ತಿದ್ದೀರಾ, ಅವಾಗ ಹಳೆ ದನಗಳು ಕಟ್ಟಿದ್ದಕ್ಕೂ ಮೇಯಿಸ್ತಿದ್ದಕ್ಕೂ ಇವಾಗೂ ಏನು ಡಿಫ್ರೆನ್ಸ್ ಅನ್ನಿಸ್ತಿದೆ? ಅವಾಗ ಅಷ್ಟೊಂದು ಖರ್ಚು ಬರ್ತಾ ಇರಲಿಲ್ಲ ಅಣ್ಣ. ಅವಾಗ ತಿಂಡಿಗಳೇ ಬೇರೆ, ಇವಾಗ ತಿಂಡಿ ಹಾಕ್ತಾರೆ ಬೇರೆ. ಅವಾಗ ಏನು ತಿಂಡಿ ಹಾಕ್ತಿದ್ರು? ಮಾಮೂಲಿ ಮುದ್ದೆ ಕೊಡೋರು ಜಾಸ್ತಿ. ಅವಾಗೇನು ಸ್ವಲ್ಪ ಬೂಸ ತಗೊಂಡು ಇಟ್ಬಿಟ್ಟು ಉರ್ಲಿಗಿರ್ಲಿ ಅನ್ನೋ ಸ್ವಲ್ಪ ಇದು ಮಾಡೋದು. ಇವಾಗ ತಿಂಡಿಗಳು ವೆರೈಟಿ ತಿಂಡಿ ಕೊಡ್ತೀವಿ. ಹುಳ್ಳಿಕಾಳು ಅದು ಕೊಡೋರು. ಇವಾಗಲೂ ಹುಳ್ಳಿಕಾಳು ಬೆಳಿತೀರಲ್ಲ, ಕೊಡ್ಬೋದಲ್ಲ? ಯಾಕೆ ನೀವು ಮಾಡಿದ್ರೆ ಯಾಕಾಗಲ್ಲ? ಅದೇ ಕೆಲಸಕ್ಕೆ ಮನೆಗಿರೋರು ಮಾಡಲ್ಲ. ಮನೇಲಿ ಹಾಕಿರೋರು ಮಾಡಬೇಕು. ಅವಾಗಿರೋರು ಮನೇಲಿರೋರು ಮಾಡ್ತಿದ್ರಾ? ಮನೆಗಿರೋರು ಮಾಡ್ಕೊಡೋರು. ಅಂದರೆ ಇವಾಗ ನೀವು ಹೆಗಲ ಮೇಲೆ ಟವಲ್ ಹಾಕ್ಕೊಂಡು ಬಿಳಿ ಪಂಚೆ ಹಾಕ್ಕೊಂಡು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಕಾರ್ ಎತ್ಕೊಂಡು ನೀವು ಸುತ್ತಾಡಕ್ಕೆ ಹೋಗ್ಬೇಕು, ಮನೇಲಿರೋರು ಮಾಡಬೇಕು. ಏನು ಕೆಲಸ ಇರ್ತದೆ ಅಂಥದ್ದು? ಹೇಳಿ. ಅಂದರೆ ಆವಾಗಿನ ಕಾಲದ ತಿಂಡಿಗಳಿಗೆ ಅಷ್ಟು ದನ ಬಂದ್ಬಿಡ್ತಿದ್ದೋ, ಇವಾಗ ನಾವೆಲ್ಲ ಒಳ್ಳೆ ವೆರೈಟಿ ತಿಂಡಿ ಹಾಕಬೇಕು ಅಂತ ಹೇಳ್ತೀರಾ? ಹಂಗೆ. ಓಕೆ, ಹಂಗಾದ್ರೆ ಈ ಎತ್ತುಗಳು ತಂದು ನೀವು ಎಷ್ಟು ವರ್ಷ ಆಯಿತು? ಒಂದು ವರ್ಷದಿಂದ ಏನೆಲ್ಲಲ್ಲಿದ್ದು? ಇವಾಗ ಕಡೆಗೆ ಬಿದ್ದವೆ. ಓಕೆ, ಏನೇನು ವ್ಯವಸಾಯ ಮಾಡಿದ್ರಿ ಇದರಲ್ಲಿ? ಎಲ್ಲ ರೈತರ ಕೆಲಸದ ಏನೇನು ಹೊಲದ ಕೆಲಸ ಇದೋ ಎಲ್ಲ ಕೆಲಸ ಮಾಡಿದ್ದೀರಾ? ಗಾಡಿ ಕೆಲಸ ಎಲ್ಲ. ಇವಕ್ಕೆ ರೆಸ್ಟ್ ಎಲ್ಲಿಂದ ಕೊಟ್ರಿ ನೀವು? ರೆಸ್ಟ್ ಕೊಡ್ತೀರಾ? ಓಕೆ. ಇವಾಗ ಮೊದಲು ದನ ಸಾಕ್ತಿದ್ರಿ, ಅವಾಗಿನ ತಿಂಡಿ ಇತ್ತು, ಎಲ್ಲ ಮಾಡ್ತಿದ್ರಿ. ಇವಾಗ ಈ ವರ್ಷದ ಜಾತ್ರೆಯಲ್ಲಿ ಹೆಂಗಿದೆ ರೇಟು? ರೇಟ್ ಹೆಂಗಿದೆ? ಚೆನ್ನಾಗಿದೆಯಾ? ಗಿರಾಕಿ ಇದ್ದಾರಾ ಇಲ್ವಾ? ಬಜಾರಿಗಿಂತ ಕಮ್ಮಿ. ಮತ್ತೆ ಮನೆಗಳ ಹತ್ರಕ್ಕೆ ಹೋಗಿ 10 ಲಕ್ಷ ಕೊಟ್ಟೆ, 20 ಲಕ್ಷ ಕೊಟ್ಟೆ, 30 ಲಕ್ಷ ಕೊಟ್ಟೆ, 50 ಲಕ್ಷ ಕೊಟ್ಟೆ ಅಂತ ತಟ್ಟೆಗೆ ತುಂಬ ಮಡಗಿದ್ರಲ್ಲ. ಈಗ ಏನಕ್ಕೆ ನಾನು ಈ ಥರ ಕೇಳ್ತಿದ್ದೀನಿ ಅಂದರೆ, ಇವಾಗಿನ ಸೋಷಿಯಲ್ ಮೀಡಿಯಾ ಬಂದ ತಕ್ಷಣ ಜನ ಚೇಂಜ್ ಆಗಿಬಿಟ್ರು. ಅವನು ಒಂದು ಬೈಕ್ ತಗೊಳವನೆ ಅಂದರೆ ನಾನು ಒಂದು ಕಾರ್ ತೊಗೊಂಡಿದ್ರೆ ಕಣ್ಣು ಕಾಣಿಸ್ತಿತ್ತು, ಅವನು ಓಡಿಸ್ತವನೆ ಲೋನ್ ಮೇಲೋ ಇನ್ನೊಂದ್ರ ಮೇಲೋ ಅಂತ. ದನಗಳ ಮೇಲೆ 20 ಲಕ್ಷ ಕೊಟ್ಟೆ, 50 ಲಕ್ಷ ಕೊಟ್ಟೆ, 10 ಲಕ್ಷ ಕೊಟ್ಟೆ, 3 ಲಕ್ಷ ಕೊಟ್ಟೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ಳೋ ಜನ ಯಾವ ಮಟ್ಟಕ್ಕೆ ಸತ್ಯ ಅಂತ ಇವತ್ತು ನಂಬೋದು? ಅಂದರೆ ನಿಮ್ಮ ಲೆಕ್ಕ ಅದು ಸತ್ಯನ ಸುಳ್ಳ? ರಿಟರ್ನ್ ಏನು ಮಾಡೋದು? ಏನಂತಾರ ಜನಕ್ಕೆ ಮೀಡಿಯಾದ ಮುಂದೆ ಫೇಮಸ್ ಆಗೋಸ್ಕರ ದುಡ್ಡು ಕೊಡ್ತಾರೆ, ಆದ್ರೆ ರಿಟರ್ನ್ ದುಡ್ಡು ವಾಪಸ್ ಬರ್ತಾ ಇದೆ. ಅಷ್ಟು ರಿಟರ್ನ್ ಬಾಳ್ತಿಲ್ಲ, ದೊಡ್ಡದಕ್ಕೆ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಿದ್ದಾರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಬ್ಬ ಸಾಧಾರಣ ರೈತನ ಬಾಯಲ್ಲಿ ಬರ್ತಕ್ಕಂಥ ಮಾತು, ಅವನ ಪರಿಶ್ರಮ, ಅವನ ಪರಿಸ್ಥಿತಿ ಇವೆಲ್ಲವನ್ನು ನೋಡಿದಾಗ ಇವತ್ತಿನ ಸೋಷಿಯಲ್ ಮೀಡಿಯಾನ ಒಂದು ಅಡ್ವಾಂಟೇಜ್ ತೊಗೊಂಡು ಎಲ್ಲೋ ಒಂದು ಕಡೆ ನಾನು ಬೆಳೆದೆ ಅಂತ ದೊಡ್ಡವರಾಗಿಸ್ಕೊಳಕ್ಕೆ ಹೋಗಿ ನಡೀತಿರ್ತಕ್ಕಂಥ ಇವತ್ತಿನ ಒಂದು ಹಗಲು ದರೋಡೆ ಇದು. ನನ್ನ ಪ್ರಕಾರ ಹಗಲು ದರೋಡೆ. ಇಲ್ಲ, ಇವರೇನಾದರೂ ಅಷ್ಟು ದುಡ್ಡು ನಾನು ಕೊಟ್ಟಿದ್ದೀನಿ ಅನ್ನೋದಾದರೆ ಯಾರಿಗಾರ ಒಂದು 4 ಜನ ಹಿರಿಕರು ಮುಂದೆಗಡೆ ಎಲ್ಲಾರ ಒಂದು ಸತ್ಯ ಪ್ರಮಾಣ ಮಾಡಿಬಿಡ್ಬೇಕು, ಅವಾಗ ಗೊತ್ತಾಗುತ್ತೆ. ಅದೆಲ್ಲ ಸುಳ್ಳು ಅನ್ನೋದು ಇವಾಗ ನಿಜವಾದ ರೈತರಿಗೆ ಗೊತ್ತಾಗ್ಬಿಟ್ಟಿದೆ. ಓಕೆ, 20 ಲಕ್ಷ ಬಂಡವಾಳ. ಯಾಕೆಂದರೆ ನಾನು ಕೇಳ್ತಕ್ಕಂಥ ಎಲ್ಲ ವೀಡಿಯೋದಲ್ಲೂ ಹಣ 10 ಲಕ್ಷ ಅದು, 15 ಲಕ್ಷ ಅದು, 20 ಲಕ್ಷ ಅದು. ನಾನು ಬೆಳಗ್ಗೆ ಅದನ್ನು ಇನ್ಸ್ಟಾಗ್ರಾಮು, ಫೇಸ್ಬುಕ್ ನೋಡಿ ನನಗೆ ಬೇಜಾರಾಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದ್ರು ಅಷ್ಟೇ, ಎಲ್ಲ ಒಂದು ಗಿಮ್ಮಿಕ್ಕು. ನಾವು ದೊಡ್ಡ ಸ್ಥಾನ ಅವ್ರದ್ದು ಬೆಳೆಸ್ಕೊಳಕ್ಕಾಗಿ ನಾವು ಇಸ್ಕೊಟ್ರಿ ಇಷ್ಟು ಮಾಡಿದ್ರಿ ಅಂತಾರೆ ಅಷ್ಟೇ. 15 ಲಕ್ಷ ರೂಪಾಯಿ ತಾನೇ ಎಲ್ಲಿ ಕಾಣ ಮಾಡೋರು ಇವಾಗ ಆ ಥರ. ಓಕೆ, ಎಲ್ಲಿಂದ ತರ್ತಾನೆ ಅಂತ. 20 ವರ್ಷ
ಕಡೆ ಎತ್ತುಗಳು 20 ಲಕ್ಷ 15 ಲಕ್ಷ ಹೇಳ್ತಾರೆ. ನೆಕ್ಸ್ಟ್ ಅವ್ನು ಮಾರೋದು ಎಷ್ಟು? ಅವೆಲ್ಲ ಸುಳ್ಳಣ್ಣ. ಬೇರೆ ರೈತನ ಈಗ ಕಟ್ಟಾಗ ಪ್ರತಿ ವರ್ಷ ಘಾಟಿ ಜಾತ್ರೆ ಬಜಾರು ತುಂಬಾ ಫಾಸ್ಟ್ ಆಗಿ ನಡೆಯೋದು. ಈ ವರ್ಷ ಗಿರಾಕಿ ಇಲ್ಲ, ಬಿದ್ದೋಗಿದೆ. ಅದಕ್ಕೆ ಮೂಲ ಕಾರಣ ಏನಿರ್ಬೋದು? ಅಣ್ಣ ವಿಡಿಯೋಗಳಾಗ ನಾವು ಇಷ್ಟು ಜನ ಭಯ ಪಡ್ತಾರೆ ಒಂದು. 15 ಲಕ್ಷ ಎರಡನೇದು, ಈ ವರ್ಷ ಮಾಡಿರ್ತಕ್ಕಂಥ ಜನಗಳ ತಪ್ಪೋ, ಅಧಿಕಾರಿಗಳ ತಪ್ಪೋ, ರಾಜಕಾರಣಿ ತಪ್ಪೋ ಇನ್ನೊಂದೋ ಗೊತ್ತಿಲ್ಲ. 10ನೇ ತಾರೀಕು ಅಂತ ಒಂದು ಪಬ್ಲಿಸಿಟಿ, 15ಕ್ಕೆ ಅಂತ ಒಂದು ಪಬ್ಲಿಸಿಟಿ, 20ಕ್ಕೆ ಅಂತ ಒಂದು ಪಬ್ಲಿಸಿಟಿ, ಹೀಗೆ ಡೇಟ್ನ ಪೋಸ್ಟ್ಪೋನ್ ಮಾಡಿ ಪಬ್ಲಿಸಿಟಿ ಕೊಟ್ಟಿರೋದೇ ಈ ವರ್ಷದ ಜಾತ್ರೆ ಫ್ಲಾಪ್ ಆಗೋದಕ್ಕೆ ಮೂಲ ಕಾರಣ ಅದೇ ಅಲ್ವಾ? 15ನೇ ತಾರೀಕು ಹೇಳಿದ್ರೆ ಆಮೇಲೆ ದಿಢೀರ್ ಅಂತ 10ನೇ ತಾರೀಕು ಇದು ಮಾಡಿದ್ರು. ಹೌದು, ಇದೆಲ್ಲ ಒಂದು ಚಪ್ರ ಹಾಕಕ್ಕೆ ಜಾಗ ಸಿಕ್ಕಿಲ್ಲ. ನಾವು ಬಂದು ಇವತ್ತು ಇದು ಮಾಡ್ಕೊಂಡ್ರಿ ಹಂಗೆ. ಓಕೆ, ಇವಾಗ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಲ್ವಣ್ಣ, ನನ್ನ ಒಂದು ಪ್ರಕಾರ ಈಗ ನೀವು ಎಷ್ಟು ದುಡ್ಡಿಗೆ ಹೋದ ವರ್ಷ ಎತ್ತನ್ನ ಪರ್ಚೇಸ್ ಮಾಡಿದ್ರಿ? ಅಣ್ಣ ನಾವು 2.65 ಕಣ ಅಣ್ಣ. ಇವಾಗ ಏನು ಹೇಳ್ತಾ ಇದ್ದೀರಾ? ನಾವು ಒಂದು 4.5 ಹೇಳ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಅಂದರೆ ಬಿಡ್ತೀವಿ. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದೇ ಎತ್ತು ಯಾವುದಾದ್ರೂ ರಾಜಕಾರಣಿ ಮನೆಯಲ್ಲೋ ಅಥವಾ ಹಿಂಗಿರಿಲ್ಲಣ್ಣ ಇನ್ನೊಬ್ಬರು ಮನೆಯಲ್ಲೋ ಇದ್ದಿದ್ರೆ, ಅಣ್ಣ ನಾನು 8.5 ಲಕ್ಷಕ್ಕೋ 10 ಲಕ್ಷಕ್ಕೋ ತಂದಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾ ಮುಂದೆಗಡೆ ನಿಂತ್ಕೊಂಡು ಅವರು ಮಾತುಗಳನ್ನು ಹೇಳ್ತಿದ್ರು. ಅವ್ರು ಏನು ಹೇಳಿದ್ರು ಅಂದರೆ 2.5 ಲಕ್ಷಕ್ಕೆ ನಾನು ಹೋದ ವರ್ಷ ತೊಗೊಂಡಿದ್ದೆ ಅಣ್ಣ, ಇವಾಗ ನಾನು 4.5 ಲಕ್ಷ ಹೇಳ್ತಿದ್ದೀನಿ. ನಾನು ತಂದಾಗ ಹಿಂಗಿಲ್ಲ, ನಾನು ಚೆನ್ನಾಗಿ ಮೇಯಿಸಿದ್ದೀನಿ, ಒಂದು 3 ತಿಂಗಳು ರೆಸ್ಟ್ ಕೊಟ್ಟಿದ್ದೀನಿ, ವ್ಯವಸಾಯ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ತುಂಬ ಒಂದು ಖುಷಿ ಆಗ್ತಿದೆ ಅಣ್ಣ. ಹಾಗೆ ಈ ವರ್ಷ ಜಾತ್ರೆ ನಡೀತಿದೆ ಅಲ್ವಾ, ಲೈಟಿಂಗ್ನ ವ್ಯವಸ್ಥೆ ಮೂಲೆ ಮೂಲೆಗೂ ಆಗಿದೆಯಾ? ರೋಡ್ ಅಂಚೆಲ್ಲ ಇದೆ, ಮೂಲೆ ಮೂಲೆಗೆಲ್ಲ ಇಲ್ಲ, ಹಾಕಿಲ್ಲ. ಅಂದರೆ ನಾನು ನೆನ್ನೆ ರಾತ್ರಿ ಬಂದಾಗಲೂ ನಾನು ಇದನ್ನು ವಿಡಿಯೋ ಮಾಡಿದೆ. ಮೇನ್ ರೋಡಲ್ಲಿ ಇರ್ತಕ್ಕಂಥದ್ದು ಅವ್ರವರು ಚಪ್ಪರುಗಳ ಹತ್ರ ಲೈಟಿಂಗ್ಸ್ನ ಹಾಕ್ಕೊಂಡಿದ್ದಾರೆ. ಅದನ್ನು ಬಿಟ್ಟರೆ ಯಾರು ಕೂಡ ಒಳಗಡೆ ಲೈಟಿಂಗ್ಸ್ ಹಾಕಿಲ್ಲ. ಮತ್ತು ಇದಕ್ಕೆ ಜಿಲ್ಲಾಧಿಕಾರಿಗಳಾಗ್ಬೋದು, ಆಡಳಿತ ಮಂಡಳಿ ಆಗ್ಬೋದು, ಏನೋ ಒಂದು ಈ MLA ಅಥವಾ ಯಾರು ಕಾರ್ಪೊರೇಟರ್ಗಳು ಇರ್ತಾರೋ ಅಥವಾ ಇದು ಇವ್ರು ಇರ್ತಾರೋ ಪಂಚಾಯತಿಯವರು, ಅವರೆಲ್ಲ ಅದಕ್ಕೆ ಒಂದು ಕ್ರಮ ತಗೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ನಾನು ಅನ್ನಿಸ್ದಂಗೆ ತುಂಬಾ ಈ ವರ್ಷದ ಪ್ರತಿ ವರ್ಷದ ಜಾತ್ರೆಯಲ್ಲಿ ಈ ವರ್ಷ ವರ್ಸ್ಟ್ ಜಾತ್ರೆ ಅಂತ ಹೇಳ್ಬೋದು. ನಿಜಾನಣ್ಣ? ಈ ವರ್ಷ ಗ್ಯಾರಂಟಿ ಇದು ವರ್ಸ್ಟ್ ಜಾತ್ರೆ. ಮುಂದಿನ ದಿನಗಳಲ್ಲಾದರೂ ರೈತರಿಗೆ ಒಳ್ಳೇದಾಗಬೇಕು ಅನ್ನೋದಿದ್ರೆ ದಯವಿಟ್ಟು ಈ ಸೋಷಿಯಲ್ ಮೀಡಿಯಾಗಳಲ್ಲಿ 10 ಲಕ್ಷ 20 ಲಕ್ಷ 50 ಲಕ್ಷ ಅಂತ ಹೇಳ್ಕೊಳ್ಳೋದು ಮೊದಲನೇದು. ಎರಡನೇದು, ಡೇಟ್ನ ಪೋಸ್ಟ್ಪೋನ್ ಮಾಡೋದು. ಎಲ್ಲರೂ ಕೂತು ರೈತರ ಸಮೇತ ಮಾತಾಡಿ ಅವ್ರಿಗೆ ಒಂದು ಒಳ್ಳೇದಾಗೋದನ್ನು ಕೊಟ್ಟರೆ ಒಳ್ಳೆಯದು. ಆಮೇಲೆ ಎಲ್ಲ ಮೂಲೆಗೂ, ಆಮೇಲೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಈ ವರ್ಷ. ಒಂದೊಂದು ನಿಮಿಷಕ್ಕೂ ಕೂಡ ಟ್ಯಾಂಕರ್ಗಳು ಓಡಾಡ್ತಾ ಇರುತ್ತೆ. ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಅಲ್ಲ, ಊಟದ ವ್ಯವಸ್ಥೆ ಅದು ಮನುಷ್ಯರದ್ದು ಹೆಂಗೋ ಆಗ್ಬಿಡುತ್ತೆ, ಮೂಗು ಪ್ರಾಣಿಗಳದ್ದು ಹಂಗಲ್ವಲ್ಲ. ನೀರಿನ ವ್ಯವಸ್ಥೆ ಇದೆ. ಆದಷ್ಟು ಎಚ್ಚೆತ್ಕೊಂಡ್ರೆ ನಮ್ಮ ಅಧಿಕಾರಿಗಳು ಅಥವಾ ಸಿಬ್ಬಂದಿ ವರ್ಗ ಒಳ್ಳೆಯದು. ಮೂಲೆಗೂ ಕೂಡ ಒಂದು ಫೋಕಸ್ ಲೈಟಿನ ವ್ಯವಸ್ಥೆಯನ್ನು ಮಾಡಿದ್ರೆ ಒಂದು ಚೆನ್ನಾಗಿರುತ್ತೆ. ಅಣ್ಣ, ಏನು ತಿಂಡಿನ ಕೊಡೋದು ನೀವು ಈ ಎತ್ತುಗಳಿಗೆ? ಅಥವಾ ಹಾಲು ಬೆಣ್ಣೆ? ಓಕೆ ಓಕೆ, ಅದು ಬಿಟ್ಟರೆ ಬೇರೆ ಏನು ಕೊಡಲ್ಲ? ವ್ಯವಸಾಯ ಮಾಡ್ತೀರಾ? ಅಣ್ಣ, ಈಗ ಒಂದು ವೇಳೆ ಇಲ್ಲಿ ವ್ಯಾಪಾರ ಆದರೆ ಖುಷಿ, ಆಗಲಿಲ್ಲ ಅಂದರೆ ಮನೆಗೆ ಹೋದರೆ ಯಾರಾದರೂ ಕಾಲ್ ಮಾಡಿದ್ರೆ ನೀವು ದನ ಕೊಡ್ತೀರಾ? ಅಣ್ಣ, ಮೊಬೈಲ್ ನಂಬರು? 998697949472. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಇವರ ದನಗಳು. ಆಲ್ಮೋಸ್ಟ್ ಅಲ್ಲೂ ನನ್ನ ವಿಡಿಯೋದಲ್ಲಿ ವಾಕಿಂಗ್ ಬಿಡಿಸ್ತಿದ್ದೆ, ಬಟ್ ಇಲ್ಲಿ ಜಾತ್ರೆಗಳಲ್ಲಿ ಬಿಡ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಎತ್ತುಗಳನ್ನು ಪೂರ್ತಿಯಾಗಿ ತೋರಿಸಿರ್ತೀನಿ. ಆಮೇಲೆ ಸುಳಿಗಳ ವಿಚಾರ ಅಂತ ಬಂದಾಗ ಆಲ್ಮೋಸ್ಟ್ ಅಲ್ಲೂ ನಾನು ಎಲ್ಲ ನೋಡಿರ್ತೀನಿ. ನೋಡಿದ್ದು ಏನಾದ್ರು ತಪ್ಪಿದ್ರೆ ಅದನ್ನು ನಾನು ಹೇಳಿರ್ತೀನಿ. ಹಂಗಾಗಿ ಆ ಥರ ಇದ್ದರೆ ನಾನು ನೋಡುವಾಗಲೇ ಅದನ್ನು ಗಮನ ಇಟ್ಟಿರ್ತೀನಿ. ಇಟ್ಟಿದ್ದು ಹೇಳಿರ್ತೀನಿ. ಯಾವುದೇ ತಪ್ಪಿನ ಸುಳಿ ಇಲ್ಲ. ಆದರೆ ಈ ಎತ್ತಿಗೆ ಮಾತ್ರ, ಎಡಗೋಲು ಎತ್ತಿಗೆ ಬಲಗಡೆ ಒಂದು ಕಡೆ ಮಾತ್ರ ಗುಂಡಿಗೆಗೆ ಸುಳಿ ಇದೆ. ಅದನ್ನು ನಾನು ಇಲ್ಲೇ ತೋರಿಸಿರ್ತೀನಿ. ಇದೊಂದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಒಗ್ಬಟ್ಗಾಗಲಿ, ದಾವಣಿ ಸುಳಿ ಆಗಲಿ, ಬೇರೆ ಯಾವುದೂ ಇಲ್ಲ. ಸರಿ ಸುಳಿ ಏನಿರಬೇಕು ಅದು ಮಾತ್ರ ಇದೆ. ತುಂಬ ಒಂದು ಖುಷಿ ಆಗುತ್ತೆ ರೈತರಿಗೆ. ಮುಂದೊಂದು ದಿನ ಒಂದು ಒಳ್ಳೇದಾಗಬೇಕು ಅಂದರೆ ದಯವಿಟ್ಟು ನಮ್ಮ ಜನ ಸುಳ್ಳು ಹೇಳೋದನ್ನು ಬಿಡಿ. ಸೋಷಿಯಲ್ ಮೀಡಿಯಾ ಇದೆ ಅಂದ್ಬಿಟ್ಟು ತಮಗೆ ಮನಸ್ಸಿಗೆ ಇಷ್ಟ ಬಂದಂಗೆ ಬಳಸ್ಕೊಳ್ಳೋದನ್ನು ದಯವಿಟ್ಟು ಕಮ್ಮಿ ಮಾಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಅಣ್ಣ, ಥ್ಯಾಂಕ್ ಯು. KM ದೊಡ್ಡಿ ಹತ್ರ ಯಲಾದಳ್ಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಆದರೂ ಮಂಡ್ಯದವರು ಗತ್ತೆ ಕಣ್ರಿ. ಅಲ್ಲ, ಸೌಂಡೇ ಎಫೆಕ್ಟ್ ಹಂಗಿರ್ತದೆ ಅದು. ಅಲ್ಲ, ಆದರೂ ಮಂಡ್ಯ ಅಂದ ತಕ್ಷಣ ಒಂದು ಸೌಂಡ್ ಎಫೆಕ್ಟೇ ಡಿಫ್ರೆಂಟ್ ಇರ್ತದೆ.
ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರವು ಕೂಡ. ಯಜಮಾನ್ರೆ ಇವೇನೆಲ್ಲ ಆಗವೆ? ಇವು ನಾಲ್ಕಲ್ಲು. ನಾಲ್ಕಲ್ಲು. ನೀವು 120 ಊಟ ಮಾಡಿರೋದ ಜೊತೆನೇ ತೊಗೊಂಡ್ರು? ಮಾಡಿದ್ರು ಹೋದ ವರ್ಷ ಇಲ್ಲೇ ಘಾಟಿ ಪರ್ಸೆಲ್ ತಗೊಂಡಿದ್ದೆ. ಘಾಟಿ ಪರ್ಸೆಲ್ ತೊಗೊಂಡಿದ್ರಿ. ಏನು ಬೆಲೆಗೆ ತೊಗೊಂಡಿದ್ರಿ ಅವಾಗ? 5 ಲಕ್ಷ ತಗೊಂಡಿದ್ದೆ. 5 ಲಕ್ಷ ಹೋದ ವರ್ಷನೇ. ಅಂದರೆ ನೀವು ಅಲ್ಲಿ ದುಡ್ಡಿರೋರು ಸ್ವಾಮಿ, ಸಕ್ಕರೆ ಥರ ಬೆಲ್ಲಕ್ಕೆ ಸಕ್ಕರೆಗೆ ಹೆಂಗೆ ಇರ್ಬೋ ಬರ್ತಾವ ಹಂಗೆ ದುಡ್ಡು ನಿಮ್ಮ ಹತ್ರ ಬರ್ತದಲ್ಲಿ ಮಂಡ್ಯದಲ್ಲಿ. ಪೈಟ್ ಆ ಥರ ಇತ್ತು. ಆ ಥರ ಇತ್ತು. ಪೈಟ್ ಇತ್ತು. ಈಗ ಕೂಟ ಬಿಟ್ಟಿಲ್ಲ, ಹಂಗೆ ಸಾಕಾಟ ಮಾಡಿದ್ದೀರಾ? ಮಾಡಿದ್ದೀನಿ. ಓಕೆ, ಅಂದರೆ ಮೊಳಕೆ ತಗೊಂಡು ಇವತ್ತು ಮಾಡಿದ್ದೀರಾ? ಅಲ್ಲಾಗಿರ್ಲಿಲ್ಲ ಅವಾಗ. ಓಕೆ, ಇವಾಗ ನಾಲ್ಕಲ್ಲಿ ಪಾರ್ಟಿ ತಂದಿದ್ದೀನಿ. ಓಕೆ, ಎಲ್ಲ ಜೊತೆಲೂ ನಮ್ಮ ಬೇಬಿ ಎಲ್ಲ ಕಡೆ ಪ್ರೈಸ್ ಎಲ್ಲ ಮಾಡಿದ್ದಾವೆ. ಓಕೆ, ಈಗ ಎಲ್ಲ ಕಡೆ ಪ್ರೈಸ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ ಅಲ್ವಾ? ಎರಡಲ್ಲಿರೋ ಅಲ್ಲ ಆಗದಿರೋಂಥ ಕರ ಇಷ್ಟು ದಿಢೀರ್ ಅಂತ ಹೆಂಗಲ್ಲ ಅದು ನಾಲ್ಕಲ್ಲಿಗೆ? ಅದು ಮಾಮೂಲಿ ಅಲ್ಲಾಗದಿರೋವು ಬಂದ್ಬಿಡ್ತವೆ. ಹೇಗೆ? ಮೊದಲೆಲ್ಲ 2.5 ವರ್ಷಕ್ಕೆ ಎರಡಲ್ಲಿ ಬೀಳ್ತಿದ್ದೋ, 3 ವರ್ಷಕ್ಕೆ ಎರಡಲ್ಲಿ ಬೀಳ್ತಿದ್ದೋ. ಅವಾಗಲೇ 2 ವರ್ಷ ಆಗಿತ್ತು ಇವಕ್ಕೆ. ಹಾಂ, ಅವಾಗಲೇ 2 ವರ್ಷ ಆಗಿತ್ತು. ಈಗ ಎರಡಲ್ಲಿ ಬಿದ್ದ ಮೇಲೆ 4 ಬಂದು ಅಂದರೆ ಆ ಮೂಮೆಂಟಲ್ಲಿ ಬೀಳ್ತಾವೆ. ಓಕೆ, ಇವಾಗ ಇವಕ್ಕೆಲ್ಲ ಏನು ತಿಂಡಿ ಕೊಡ್ತೀರಾ? ತಿಂಡಿ ನಾವು ರಾಗಿ, ರವೆ ಬೂಸ, ಮತ್ತು ಹುಳಿ ನುಚ್ಚು. ಅಷ್ಟೇ ದಣ್ಣು ಇದ್ರು, ಅಷ್ಟೇ ಸಾಲ ಇದ್ದರೆ ಇನ್ನೊಂದು ಕಳ್ತನ ಮಾಡಿರಲಿ, ಒಂದು ಒಳ್ಳೇದಾಗಿರಲಿ, ಒಂದು ಕೆಟ್ಟದಾಗಿರಲಿ, ಹೋಗಿ ನೋಡ್ಬಿಟ್ಟು ನಮಗೆ ಅಲ್ಲಿ ನಮಗೆಲ್ಲ ನಿರ್ಣಯ ಆಗಿ ಸಂತೋಷ ಆಗುತ್ತೆ. ಎಳ್ಳಿ ಕಾರು ಹೋಗಿ ಸಂತೋಷ ಆಗುತ್ತೆ. ಆ ಥರ. ಈಗ ಪ್ರತಿ ವರ್ಷ ಎಷ್ಟು ಜೊತೆ ಕಟ್ತೀರಾ ನೀವು ದನಗಳು? ನಾವು ಬೇಬಿಗೆ ಮುಡ್ತಿರೋ 2 ಜೊತೆ ಕಟ್ಟಿದ್ದೆ. ಇವಾಗ 1 ಜೊತೆ. 1 ಜೊತೆ. 3 ಜೊತೆ 4 ಜೊತೆ ಕಟ್ತೀವಿ. ಅವಾಗ ಕಮ್ಮಿ ಬೆಲೆ ಇತ್ತು. ಹಾಂ, ಮುಡ್ತರೆಲ್ಲ ಪ್ರೈಸ್ ತಗೊಂಡು ಚಪ್ರ ಹಾಕಿ ಎಲ್ಲ ಮೆರವಣಿಗೆ ಎಲ್ಲ ಮಾಡೋರು ಅಂತಂದೆ. ನಾವು ಕೂಡ ಅವತ್ತಿನ ಕಾಲದಲ್ಲೇ 50 ವರ್ಷದಲ್ಲೇ ಶಬಾಷ್. ಅವತ್ತು ಪ್ರೈಸ್ ಇದು ನಿಜವಾದ ರೈತರ ಜೀವನ ಅಂದರೆ ನೋಡಿ ಇದು. 3,000 ಪ್ರೈಸ್ ತಗೊಂಡವ್ರೆ. ಹಂಗೆ. ಇವಾಗ ಏನು ಹೇಳ್ತಾ ಇದ್ದೀರಾ ಬೆಲೆ? ಏನೋ ಬಂದರೆ ಚಿಕನ್ ಅಲ್ಲ, ಏನು ಹೇಳ್ತಿದ್ದೀರಾ? 6 ಲಕ್ಷ ಹೇಳ್ತಾ ಇದ್ದೀನಿ. 6.5 ಲಕ್ಷ ಹೇಳ್ತಾ ಇದ್ದೀರಾ. ಓಕೆ, ನಿಮ್ಮ ಮೊಬೈಲ್ ನಂಬರು? 95 38 728 960. ಕರೆಕ್ಟಾಗಿದ್ದಾವ ನಂಬರು? ಜಾಸ್ತಿ ಏನು ಹೇಳಿಲ್ಲ ತಾನೇ? ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವು ಮಂಡ್ಯದವರವು. ಎತ್ತು 2 ಅವ್ರ ಯಜಮಾನ್ರು ಏನಾರ ಅಂದ್ಕೊಳ್ಳಿ, ನನ್ನ ಲೆಕ್ಕಾಚಾರಕ್ಕೆ ಕೂಟ ಬಿಚ್ಚಬೇಕು. ಯಾಕೆ ಅಂತಂದರೆ ಬಲಗಡೆ ಇರೋ ಎತ್ತು ಚಾಂಪಿಯನ್ನು, ಆ ಎತ್ತಿಗೆ ಎತ್ತನ್ನು ಹಾಕಿ ಮೆರ್ಸೋಕ್ಕೆ ನಿಂತ್ಕೊಂಡಾಗ ಅದು ಬೇರೆ ಲೆಕ್ಕಾಚಾರ. ಹಂಗಾಗಿ ಯಾರಾದರೂ ಕೂಟ ಇದ್ದು ಹಿಂಗಿಡಿಸ್ಕೊಂಡು ನಾವು ಮಾಡ್ಕೋತೀವಿ ಅನ್ನೋಂಥವ್ರು 101%. ನೋಡಿ ನಮ್ಮ ಸಕ್ಕರೆ ನಾಡೋರು ಹೆಂಗೆ ಹೇಳ್ತವ್ರೆ, ಮಂಡ್ಯದ ಗಂಡು ಊಟ ಇದ್ದರೆ 2ರಲ್ಲಿ 2ಕ್ಕೂ ರೆಡಿ, ಒಂದು ಕೊಡಲಿ ಒಂದು ತಗೊಳ್ಳಿ. ಆ ಥರ ಇದು ಒಂದು ಕ್ರೇಜ್. ಅಂದರೆ ನಮ್ಮ ರೈತರ ಕ್ರೇಜು ಅಂದರೆ ಇದು. ಈ ಚಾಂಪಿಯನ್ ಎತ್ತಿಗೆ ಎಲ್ಲರೂ ಒಂದು ಎತ್ತು ಹಾಕಿದ್ರೆ ಒಂದು ಅಖಾಡದಲ್ಲಿ ಆಟ ಆಡ್ಬೋದು. ಯಾರಾದರೂ ಇಷ್ಟಪಟ್ಟವರು ಆಗೊಂದು ವೇಳೆ ಹಾಕ್ತೀನಿ ಅನ್ನೋರು, ವಿಡಿಯೋ ನೋಡೋರು, ಜಾತ್ರೆಯಲ್ಲಿ ಮಾರಿದ್ರೆ ಒಂದು ಹೋಯ್ತು, ಮಾರಲಿಲ್ಲ ಅಂದರೆ 101% ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಸ್ಪಂದಿಸ್ತಾರೆ. ನೀವು ಫೋನ್ ಮಾಡಿ ಮಾತಾಡಿ ಇದು ಮಾಡ್ಬೋದು. ಓಕೆ, ಥ್ಯಾಂಕ್ಸ್ ಯಜಮಾನ್ರೆ. ಏನಾರು ನಾನು ಕೇಳಿರೋ ಕ್ವಶನಲ್ಲಿ ಏನಾರು ಬೇಜಾರಾಯ್ತಾ? ಹಾಂ, ಯಾಕೆಂದರೆ ಎಲ್ಲರೂ ಇವಾಗ ತಟ್ಟೆಲಿ ದುಡ್ಡನ್ನ ಜೋಡಿಸ್ತಾರಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಹಂಗೆ ಒಟ್ಟಿನಲ್ಲಿ ಟವಲ್ ಕೆಳಗೆ ವ್ಯಾಪಾರ ಬಿಟ್ಬಿಟ್ಟು ತಟ್ಟೆ ಮೇಲೆ ವ್ಯಾಪಾರಕ್ಕೆ ಬಂದವ್ರೆ. ಯಾವತ್ತು ತಟ್ಟೆಯಿಂದ ಕೆಳಗೆ ಬಿದ್ದೋಯ್ತಾರೋ ಅನ್ನೋದು ನೋಡ್ಬೇಕು ಈ ಕಾದು. ನೋಡೋಣ, ಇದಕ್ಕೆ ತಕ್ಕ ಉತ್ತರ ನಮ್ಮ ರೈತರೇ ಕೊಡ್ತಾರೆ ಒಂದಲ್ಲ ಒಂದಿನ. ಓಕೆ, ಒಟ್ಟಿನಲ್ಲಿ ಟವಲ್ ಕೆಳಗೆ ವ್ಯಾಪಾರನೇ ಸರಿ. ಓಕೆ, ಹಂಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ರೈತರು ಮನಸ್ಸಲ್ಲಿರ್ತಕ್ಕಂಥ ಮಾತು ಹೆಂಗಿರ್ತವೆ ಅನ್ನೋದಕ್ಕೆ ಇದೊಂದು ತಕ್ಕ ಸಾಕ್ಷಿ. ಓಕೆ, ಥ್ಯಾಂಕ್ಸ್ ಯಜಮಾನ್ರೆ. ಓಕೆ.